ಹುಚ್ಚ ವೆಂಕಟ್ ಬಗ್ಗೆ ಅವರು ಸ್ವಲ್ಪ ಅಗ್ರೆಷನ್ ಆಗಿ ಆಡಿದ್ರು. ಇವತ್ತಿಗೂ ವೆಂಕಟ್ ಸಿಕ್ಕಿದಾಗ ಬಹಳ ಪ್ರೀತಿ. ನಾನು ಅವ್ರನ್ನ ವೆಂಕಟ್ ಅವ್ರಿಂತಲೇ ಹೇಳೋದು. ಹುಚ್ಚ ವೆಂಕಟ್ ಅನ್ನೋ ಹುಚ್ಚ ವೆಂಕಟ್ ಅನ್ನೋ ಅಂತ ಹೇಳಿದಾಗ ನಾನು ವೆಂಕಟ್ ಅವ್ರಿಂತಲೇ ಹೇಳ್ತೀನಿ. ಯಾಕೆಂದರೆ ವೆಂಕಟ್ ಅವ್ರ ಹೆಸರು, ಅವರು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋದ್ರು ಹುಚ್ಚ ವೆಂಕಟ್ ಅಂತ. ಬಟ್ ಇವರೆಲ್ರಿಗೂ ಹೋಲ್ಸರೆ ಅಟ್ಲೀಸ್ಟ್ ಯಾವ ಪೇಯ್ಡ್ ಪ್ರಮೋಷನ್ನು ಮಾಡಿದೆ, ಅಟ್ಲೀಸ್ಟ್ ಅವ್ನಿಗೆ ಏನಾರ ಅಪ್ಪಂಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನು ಸಿಕ್ಕಿದೆ ಅದು ಅವ್ರು ವೈಯಕ್ತಿಕವಾಗಿ ಗಳಿಸ್ಕೊಂಡಿದ್ದಾರೆ. ಸೊ ಇವತ್ತು ವೆಂಕಟ್ಗೆ ಒಂದು ಅವಕಾಶ ಸಿಗಬೇಕು. ಅವ್ರು ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳಿದಾಗ ಪುನರ್ವಸತಿ ಕೇಂದ್ರ ಅದು. ಅವ್ರ ಪಾಪ ಹುಷಾರಾಗ್ಲಿ ಅಂತ ಹಾರೈಸ್ತೀನಿ. ಯಾಕೆಂದ್ರೆ ನಿಮಗೇನಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಅಥವಾ ಎಲ್ಲಾದ್ರೂ? ಹೌದಾ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ನಂಗೆ ಪ್ರತಿದಿನ ಹುಚ್ಚ ವೆಂಕಟ್ ಟಚ್ ಅಲ್ಲಿ ಇದ್ದಾರೆ. 2-3 ದಿನಕ್ಕೊಂದ್ಸಲ ಮೆಸೇಜ್ ಮಾಡ್ತಾರೆ. ಯಾವಾಗ ಮಾತಾಡ್ತಿದ್ರಿ ಲಾಸ್ಟ್? ಇಲ್ಲೊಂದು ವೀಕ್ 10 days ನಂಗೆ ಚೆನ್ನಾಗಿದ್ದಾರೆ. ಯಾಕೆ ನನಗೆ ಇದೊಳ್ಳೆ ಸುರಿಯಿತು. ಏನು ಮಾಡಿದ್ರು ಹುಚ್ಚ ವೆಂಕಟ್ಟು? ಅಲ್ಲಪ್ಪ, ಸಮಾಜ ಮಾರಕವಾಗಿರೋರು ಕಿತ್ತೋದ್ ನನ್ನ ಮಕ್ಕಳೆಲ್ಲ ಇಲ್ಲಿ ಓಡಾಡ್ಕೊಂಡಿದ್ದಾರೆ. ಅಪ್ಪ ಏನೋ ಒಂಚೂರು ಅಗ್ರೆಷನ್ ಆಗಿ ಮಾತಾಡಿದ್ರು, ವಿಚಿತ್ರವಾಗಿ ಆಡ್ತಿರೋ, ತನ್ನ ಬಾಡಿ ಲ್ಯಾಂಗ್ವೇಜ್ ವಿಚಿತ್ರವಾಗಿ ಕ್ಯಾರಿ ಮಾಡಿದ್ರು, ಅದಂಗೆ ಆಯ್ತು. ಸರಿ, ಅದು